ಮಸಣದ ಹೂ ಸಿನಿಮಾಗಿಂತ ಒಂದು ಸಾಕ್ಷಿ ಬೇಕು ಅವ್ರನ್ನ ಕಲಾವಿದೆ ಅಂತ ಒಪ್ಕೊಳ್ಳೋದು. 14 ವರ್ಷದ ಹುಡುಗಿ ಥರ ಕಾಣ್ತಿದ್ರು. ಸೊ ಅದೊಂದು ಅವರಿಗೆ ವರ. ಅವರು ಏಜ್ ಕಾಣ್ತಿರ್ಲಿಲ್ಲ ಅವರಿಗೆ. ಅವರ ನಿಜವಾದ ಏಜ್ಗಿಂತ 20 ವರ್ಷ ಚಿಕ್ಕವರಾಗಿ ಕಾಣ್ತಿದ್ರು ಅವರು. ಸರ್, ಎಲ್ಲರನ್ನೂ ಬಹಳ ಗೌರವದಿಂದ ಮಾತನಾಡಿಸ್ತಾ ಇದ್ರು. ಅಣ್ಣ ಅವರ ಗುಣ ಅವರಲ್ಲಿತ್ತು. ಯಾರಿಗೂ ಅವ್ರು ನೋವು ಮಾಡ್ತಿರ್ಲಿಲ್ಲ. ಇವತ್ತಿಗೂ ಮೆಟ್ರೋದಲ್ಲಿ ಅವರ ಧ್ವನಿ ಕೇಳ್ತೀವಿ ನಾವು. ಅವರ ಧ್ವನಿ ಕೇಳ್ತಾನೆ ಇರ್ತೀನಿ. ಇನ್ನು ಮುಂದೆ ಕೇಳಿದಾಗ ನೋವಾಗ್ಬೋದು. ಅಪರ್ಣ ಧ್ವನಿ ಒಂದು ಅಶರೀರವಾಣಿ. ಈಗ ಅವರಿಲ್ಲ ಆ ಥರ. ಕನ್ನಡ ಭಾಷೆ, ಅಚ್ಚ ಕನ್ನಡದ ನಿರೂಪಣೆ, ಅದ್ಭುತವಾದಂಥ ಕಂಠ, ಇದೆಲ್ಲದಕ್ಕೂ ಸಮಾನಾರ್ಥಕ ಪದ ಅಪರ್ಣ ಅವರು ಮಜಾ ಟಾಕೀಸ್ ಮೂಲಕ ಎಲ್ಲರನ್ನೂ ನಗೆಗಡಲಲ್ಲಿ ತೇಲಿಸಿದ್ರು. ಇವತ್ತು ಅವರು ನಮ್ಮೊಂದಿಗಿಲ್ಲ, ಆದರೆ ಅವರ ನೆನಪು ಅಜರಾಮರ. ಈ ಬಗ್ಗೆ ಮಾತನಾಡೋದಕ್ಕೆ ಮಜಾ ಟಾಕೀಸ್ನಲ್ಲಿ ಅವರೊಂದಿಗೆ ಜರ್ನಿಯನ್ನು ಹಂಚಿಕೊಂಡಂತಹ ಸಂಗೀತ ನಿರ್ದೇಶಕರು, ಹಿರಿಯ ನಿರ್ದೇಶಕರು ಆಗಿರುವಂತಹ ವಿ ಮನೋಹರ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ನಾನು ಹೇಳಿದೆ ಅಚ್ಚ ಕನ್ನಡದ ನಿರೂಪಣೆ ಅಂತ ತಕ್ಷಣ ನೆನಪಾಗೋದೆ ಅಪರ್ಣ ಅವರು. ಇವತ್ತು ಅವರು ನಮ್ಮೊಂದಿಗಿಲ್ಲ. ಇದು ಖಂಡಿತವಾಗ್ಲೂ ಬಹಳಷ್ಟು ಜನಕ್ಕೆ ಒಂದು ಆಘಾತ. ಯಾರೂ ಕೂಡ ಒಂದು ಸಣ್ಣ ಊಹೆ ಕೂಡ ಇರಲಿಲ್ಲ. ಸೊ ಅವರನ್ನು ಇವತ್ತು ಕಳ್ಕೊಂಡಿದ್ದೀವಿ. ನೀವು ಮಜಾ ಟಾಕೀಸ್ನಲ್ಲಿ ಬಹಳಷ್ಟು ವರ್ಷ ಅವ್ರ ಜೊತೆ ಜರ್ನಿ ಮಾಡಿದಂಥವ್ರು. ಅವರ ಒಡನಾಟ ಹೇಗಿತ್ತು ಸರ್ ನಿಮಗೆ? ನಾನು ಅವರನ್ನು ಪರಿಚಯ ನನಗೆ ಆಗಿದ್ದು ಸುಮಾರು 30 ವರ್ಷದ ಹಿಂದೆ. ಈ ಕಾರ್ಯಕ್ರಮಗಳಲ್ಲಿ ನಾನು ಅತಿಥಿಯಾಗಿ ಹೋಗಿದ್ದಾಗ, ಅವರು ನಿರೂಪಕಿಯಾಗಿ ಕೆಲಸ ಮಾಡ್ತಿದ್ದಾಗ ಅವ್ರ ಬಗ್ಗೆ ಆವಾಗ ಅಷ್ಟು ಗೊತ್ತಿರಲಿಲ್ಲ. ಬಟ್ ಮಜಾ ಟಾಕೀಸಲ್ಲಿ ನಾವು ಜೊತೆಯಲ್ಲಿ ಕೆಲಸ ಮಾಡಿದ ಮೇಲೆ ಅವರು ಅದಾದಮೇಲೆ ಅದಕ್ಕೆ ಹಿಂದೆ ಸ್ವಲ್ಪ ನಾನು ಕನ್ನಡಪ್ರಭದಲ್ಲಿ ಅವರು ಸಖಿ ಗೀತ ಅಂತ ಒಂದು ಕಾಲಂ ಬರೀತಿದ್ರು. ಅದರಲ್ಲಿ ಸಮಾಜದ ಕೆಲವು ವಿಚಾರಗಳು, ಅಂದರೆ ಮನುಷ್ಯ ಏನೇನು ಮಾಡ್ತಾನೆ, ಹೇಗಿರ್ತಾನೆ, ಅನ್ಯಾಯಗಳು ಯಾವ ಥರ ನಡೀತವೆ ಎಲ್ಲವನ್ನು ಬರಿತಾಯಿದ್ರು. ತುಂಬ ಚೆನ್ನಾಗಿ ಮನ ಮುಟ್ಟೋ ಥರ ಬರಿತಾಯಿದ್ರು. ಸೊ ಅವರ ಕಾಲಮ್ನ ಓದಿ ನಾನು ತುಂಬ ಅವ್ರ ಬಗ್ಗೆ ಗೌರವ ಜಾಸ್ತಿ ಆಯಿತು. ಆಮೇಲೆ ಮಜಾ ಟಾಕೀಸಲ್ಲಿ ನಾವು ಜೊತೆಯಲ್ಲಿ ಕೆಲಸ ಮಾಡೋ ಸಂದರ್ಭ ಬಂದಾಗ ಇನ್ನಷ್ಟು ಹತ್ತಿರ ಆದರು. ಅವರು ಬರೀ ನಿರೂಪಕಿ ಮಾತ್ರ ಅಲ್ಲ, ಕವಯಿತ್ರಿ ಕೂಡ, ಲೇಖಕಿ ಕೂಡ, ಜೊತೆಗೆ ಸಾಮಾಜಿಕ ಕಾಳಜಿ ಇರುವಂಥವರು. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದರೆ, ಅವರು ನಿರೂಪಣೆ ಮಾಡುವಾಗ ಅದಕ್ಕೆ ತಯಾರಿ ನಡೆಸ್ತಾಯಿದ್ರು. ಆ ತಯಾರಿ ಯಾವ ಥರ ಅಂತಂದರೆ, ಅವರಿಗೆ ಓದೋ ಹುಚ್ಚು ಜಾಸ್ತಿ. ಒಂದು ಕತೆ, ಕಾದಂಬರಿ, ಕವನಗಳು, ದೊಡ್ಡ ಕುವೆಂಪು, ಬೇಂದ್ರೆ ಇರ್ಬೋದು, ಜಿ ಎಸ್ ಶಿವರುದ್ರಪ್ಪ ಇರ್ಬೋದು, ಆಮೇಲೆ ದಾಸರ ಪದಗಳಿರ್ಬೋದು, ಸರ್ವಜ್ಞ ವಚನಗಳಿರ್ಬೋದು, ಆಮೇಲೆ ಮಂಕುತಿಮ್ಮನ ಕಗ್ಗ ಇರ್ಬೋದು. ಯಾಕೆ ಅವರು ಅಷ್ಟು ಓದ್ತಿದ್ರು ಅಂತಂದರೆ, ಅವರ ನಿರೂಪಣೆಯಲ್ಲಿ ಮಧ್ಯೆ ಮಧ್ಯೆ ಅದನ್ನು ಕೋಟ್ ಮಾಡೋದಕ್ಕೆ ಹೆಲ್ಪ್ ಆಗ್ತಿತ್ತು. ಸೊ ಹಾಗಾಗಿ ಅಷ್ಟು ತಯಾರಿ ಮಾಡಿಕೊಂಡು ಅವರು ಮಾತಾಡೋದ್ರಿಂದ ಅವರ ಕನ್ನಡ ಅಷ್ಟು ಸ್ಪಷ್ಟ ಕನ್ನಡ, ಉಚ್ಚಾರ ದೋಷಗಳಿಲ್ಲ, ಆಮೇಲೆ ಜಾಸ್ತಿ ಆರ್ಭಟ ಇಲ್ಲ, ಕೂಗಾಟ ಇಲ್ಲ. ಇದು ತುಂಬ ಮಂದಿಗೆ ಅದು ಇಷ್ಟ ಆಗ್ತಿತ್ತು. ಈಗ ಏನಾಗಿದೆ ಅಂದರೆ, ಒಂದು ನಿರೂಪಣೆ ಅಂದರೆ ಫ್ಯಾಷನ್ನು, ಅದು ಬೇರೆ, ಆ ಸ್ಟೈಲ್ ಬೇರೆ, ಮಾಸು ಕ್ಲಾಸು ಅಂತೀವಲ್ಲ, ಒಂದು ಕ್ಲಾಸ್ ನಿರೂಪಣೆ ಅವ್ರದ್ದು, ಅಪರ್ಣ ಅವ್ರದ್ದು. ಆಮೇಲೆ ಹಾಸ್ಯ ಪ್ರಜ್ಞೆ ಚೆನ್ನಾಗಿತ್ತು. ಅವರು ಸಣ್ಣ ಸಣ್ಣ ಸ್ಕಿಟ್ಗಳೆಲ್ಲ ಮಾಡಿದರು ಪಾಪ. ಆಮೇಲೆ ನಮ್ಮ ಮಜಾ ಟಾಕೀಸ್ಗೆ ಬರುವಾಗ ನಾವೆಲ್ಲ ಒಟ್ಟಿಗೆ ರಿಹರ್ಸಲ್ ಮಾಡ್ತಿದ್ವಿ ಸುಜನ್ ಅವರ ಮನೆಯಲ್ಲಿ. ನಾಳೆ ಶೂಟಿಂಗ್ ಇದೆ ಅಂದರೆ ಇವತ್ತು ರಿಹರ್ಸಲ್ ಮಾಡ್ತಿದ್ವಿ. ಆವಾಗ ಕುರ್ಕುಲ್ ತಿಂಡಿ ಎಲ್ಲ ತರೋರು, ನಮಗೆಲ್ಲ ಹಂಚೋರು, ತುಂಬ ಜಾಲಿಯಾಗಿರೋರು. ಅವರು ಯಾವಾಗಲೂ ನಗ್ನಾಗ್ತಾ ಇರೋರು. ಅವರ ಮನಸ್ಸಲ್ಲಿ ಏನೇನಿದೆ ಅನ್ನೋದು ಎಲ್ಲೂ ಅವರು ತೋರ್ಪಡಿಸ್ಕೊಂಡಿಲ್ಲ. ನೋಡಿ, ನನಗೆ 2 ವರ್ಷದ ಹಿಂದೆ ಒಂದು ಗುಸು ಸುದ್ದಿ ಬಂತು, ಅಪರ್ಣ ಅವರಿಗೆ ನಾವು ಹುಷಾರಿಲ್ಲ ಅಂತೆ, ಕ್ಯಾನ್ಸರ್ ಅಂತೆ ಅಂತ. ಬಟ್ ನಾನು ಹೆಂಗೆ ಕೇಳೋದು? ಯಾಕಂದರೆ ಆ ಸುದ್ದಿ ಬಂದು 2-3 ದಿವಸಕ್ಕೆ ಅವರು ಒಂದು ಫಂಕ್ಷನಲ್ಲಿ ಸಿಕ್ಕಿದ್ರು, ಅಲ್ಲಿ ನಿರೂಪಣೆ ಮಾಡ್ತಾಯಿದ್ರು. ನಾನು ಅತಿಥಿಯಾಗಿದ್ದೆ. ಅರೆ, ಇಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ತಾರೆ, ನಗ್ನಗ್ತಾ ಮಾತಾಡ್ತಾರೆ, ಇವ್ರಿಗೆ ಕ್ಯಾನ್ಸರಾ? ಯಾರೋ ಸುಳ್ಳು ಸುದ್ದಿ ಹಬ್ಸಿರ್ತಾರೆ ಅಂತ. ಮತ್ತು ಯಾರ ಥರದ ಕೇಳೋದು ಹೇಗೆ? ಕ್ಯಾನ್ಸರ್ ಅಂದರೆ ದೊಡ್ಡ ಕಾಯಿಲೆ, ಅದು ನಿಮಗೆ ಕ್ಯಾನ್ಸರ್ ಅಂತ ಹೌದಾ ಅಂತ ಕೇಳೋಕ್ಕಾಗಲ್ಲ. ಹಾಗೆ ನಾನು ಅದು ಸುಳ್ಳಿರ್ಬೋದು ಅಂತ. ಬಟ್ ಇತ್ತೀಚೆಗೆ ಅಂದರೆ ಸುಮಾರು ಜನವರಿಯಲ್ಲಿ ಒಂದು ಫಂಕ್ಷನಲ್ಲಿ ನಾನು ಅತಿಥಿಯಾಗಿದ್ದೆ. ಅವರು ನಿರೂಪಕಿಯಾಗಿ ಬಂದಿದ್ರು ಅಲ್ಲಿಗೆ. ಅದೇ ನಾನು ಲಾಸ್ಟ್ ನೋಡಿದವ್ರನ್ನ. ಅದಾದಮೇಲೆ ಆ ಫೋಟೋಸ್ ಎಲ್ಲ ನನಗೆ ಕಳಿಸಿ ಅಂತೆಲ್ಲ ಫೋನ್ ಮಾಡಿದರು. ಫೋಟೋಸ್ ಕಳಿಸಿದೆ ನಾನು. ಆಮೇಲೆ ಮತ್ತೆ ಇತ್ತೀಚೆಗೆ ಒಂದು ವಾರದಿಂದ
ಯಾರೋ ಹೇಳಿದ್ರು ಸ್ವಲ್ಪ ಸೀರಿಯಸ್ ಆಗಿದೆ ಅಪರ್ಣಾಗೆ ಅಂತ. ಆವಾಗ ನನಗೆ ನೋಡ್ಕೊಂಬರಬೇಕು ಅಂತ, ಬಟ್ ನನ್ನ ಈ ಬ್ಯುಸಿ ಶೆಡ್ಯೂಲಲ್ಲಿ ಆಗಲೇ ಇಲ್ಲ. ಆಮೇಲೆ ಈ ಸಡನ್ ಶಾಕಿಂಗ್ ನ್ಯೂಸ್ ಬಂತು, ಅವರು ಇಲ್ಲ ಹೋಗೇ ಬಿಟ್ರು ಅಂತ. ಆವಾಗಲೂ ಅದು ಸುಳ್ಳು ಸುದ್ದಿ ಇರ್ಬೋದಾ ಅಂತ ಅಂದರೆ, ಬಟ್ ಅದು ಕನ್ಫರ್ಮ್ ಆಗೇ ಬಂತು ನ್ಯೂಸಲ್ಲಿ. ತುಂಬ ನೋವಾಯಿತು. ಒಂದು ಒಳ್ಳೆ ಹೆಣ್ಮಗಳು, ಒಳ್ಳೆ ಮನಸ್ಸಿನ ಹೆಣ್ಮಗಳು ನೋಡಿ. ನಾವು ಗಂಡಸರೇ ನಮ್ಮ ನೋವು ಮುಚ್ಚಿಡೋಕ್ಕಾಗಲ್ಲ ನಮಗೆ. ಹೆಣ್ಮಕ್ಳಂತೂ ಅವರು ಸ್ವಲ್ಪ ದುರ್ಬಲ ಇರ್ತಾರೆ. ಅವರಿಗೆ ತಮ್ಮ ನೋವು ಕಷ್ಟಗಳನ್ನ ಯಾರ ಹತ್ರ ಆದರೂ ಹೇಳ್ಕೊಳ್ತಾರೆ. ಆದರೆ ಅದು ಎಷ್ಟು ಗಟ್ಟಿ ಮನಸ್ಸಿರಬೇಕು ಅಪರ್ಣ ಅವರಿಗೆ, ಅದನ್ನು ಸಹಿಸ್ಕೊಂಡು ಅದನ್ನು ಮುಚ್ಚಿಟ್ಕೊಂಡು ಯಾರಿಗೂ ತನ್ನ ನೋವು ಹೇಳದೆ ಎಲ್ಲರೊಂದಿಗೆ ನಗ್ನಗ್ತಾ ಎಲ್ಲರನ್ನೂ ನಗಿಸ್ತಾ ಇರೋದು, ನೋವು ನುಂಗಿ, ಅದು ತುಂಬ ಗ್ರೇಟ್ ಆ ವಿಚಾರವಾಗಿ. ಎಷ್ಟು ವರ್ಷಗಳು ಒಟ್ಟಿಗೆ ಜರ್ನಿ ಮಾಡಿದ್ದು ಸರ್ ಮಜಾ ಟಾಕೀಸಲ್ಲಿ? ಎಷ್ಟು ವರ್ಷಗಳು ಒಟ್ಟಿಗೆ ಕೆಲಸ ಮಾಡಿದ್ರಿ ಮತ್ತು ಮಜಾ ಟಾಕೀಸ್ ಕಾರ್ಯಕ್ರಮ ಮುಕ್ತಾಯ ಆಗಿ ಎಷ್ಟು ವರ್ಷ ಆಯಿತು? ಮಜಾ ಟಾಕೀಸ್ ಮುಗಿದು 5 ವರ್ಷ ಆಯಿತು. ಅದಕ್ಕೆ ಹಿಂದೆ 5 ವರ್ಷದಲ್ಲಿ ನಾವು ಜೊತೆಯಲ್ಲಿ ವರ್ಕ್ ಮಾಡ್ತಿದ್ವಿ. ಇನ್ನೊಂದು ಏನಂದರೆ, ಆಗ ಮಜಾ ಟಾಕೀಸ್ ಮಾಡ್ತಿದ್ದಾಗ ನಮ್ಮನೆ ಅವ್ರ ಮನೆ ಹತ್ತತ್ರ, ದೇವಗಿರಿ ವೆಂಕಟೇಶ್ವರ ದೇವಸ್ಥಾನ ಹತ್ರ ಈ ಸೈಡ್ ಅವ್ರ ಮನೆ, ಆ ಸೈಡ್ ನಮ್ಮ ಮನೆ. ಹಾಗಾಗಿ ನಾವು ಜೊತೆಯಲ್ಲೇ ಹೋಗ್ತಿದ್ವಿ. ಅವ್ರ ಕಾರಲ್ಲಿ ಜೊತೆಯಲ್ಲಿ ನನ್ನ ಮನೆಗೆ ಡ್ರಾಪ್ ಮಾಡಿ ಅವರು ಹೋಗ್ತಿದ್ರು. ಆ ಥರ ಹೋಗ್ತಾ ದಾರಿ ಉದ್ದಕ್ಕೂ ರಾಜಕೀಯದ ವಿಚಾರ, ಸಿನಿಮಾ ವಿಚಾರ, ಹಳೆಯ ಸಿನಿಮಾಗಳ ವಿಚಾರಗಳು, ಅವ್ರ ತಂದೆ ವಿಚಾರಗಳು, ಅದೆಲ್ಲ ಮಾತಾಡ್ತಾ ಬರ್ತಿದ್ರು. ಮತ್ತು ನನ್ನ ಹತ್ರನೂ ಕೇಳ್ತಾಯಿದ್ರು, ಹೇಗೆ ಬಂದ್ರಿ, ಏನೇನು ಅನುಭವಗಳು ನಿಮ್ಮದು, ಅದೆಲ್ಲ ಕೇಳ್ತಾಯಿದ್ರು. ಅಷ್ಟೊಂದು ಇದಿತ್ತು. ಮಜಾ ಟಾಕೀಸ್ನ ವರಲಕ್ಷ್ಮಿ ಪಾತ್ರ ಎಲ್ರಿಗೂ ಕೂಡ ಬಹಳ ಇಷ್ಟ ಆಗಿತ್ತು. ಬಹುಶಃ ಅಪರ್ಣ ಅವರ ಮತ್ತೊಂದು ಶೇಡ್ ನೋಡಿದ್ದು ನಾವು ಮಜಾ ಟಾಕೀಸಲ್ಲಿ. ಅಂದರೆ ಅವ್ರನ್ನ ನೋಡಿದ ರೀತಿನೇ ಬಹಳ ಬೇರೆ ಇತ್ತು. ಮಜಾ ಟಾಕೀಸಲ್ಲಿ ಇನ್ನೊಂದು ಶೇಡ್ ನೋಡಿದ್ವಿ ಅಂತ ಅನಿಸ್ತು. ಹೌದು, ಅದರಲ್ಲಿ ಆ ನಾಗವಲ್ಲಿ ಪಾತ್ರ ಅವ್ರು ಮಾಡಿದಂತೂ ಅದಂತೂ ನಾವು ಬಿದ್ದು ನಕ್ಕಿದ್ವಿ ಆ ಶೂಟಿಂಗ್ ಟೈಮಲ್ಲಿ. ಯಾಕಂದರೆ ಅವ್ರ ಶೂಟಿಂಗು ಅಲ್ಲಿ ನಡೀತಾ ಇದ್ದರೆ ನಾವು ಎದುರುಗಡೆ ಕೂತ್ಕೋತಿದ್ವಿ. ನಮ್ಮದು ನನ್ನ ಸರದಿ ಬಂದಾಗ ಅವ್ರು ಈ ಕಡೆ ಕೂತ್ಕೋತಿದ್ರು. ಜೊತೆಯಲ್ಲಿ ಒಂದೊಂದು ಸಲ ಸ್ಟೇಜ್ ಒಂದೇ ಇದರಲ್ಲಿ ಇರ್ತಿದ್ವಿ, ಒಂದೇ ಎಪಿಸೋಡಲ್ಲಿ ಇರ್ತಿದ್ವಿ. ಬಟ್ ಆ ನಾಗವಲ್ಲಿ ಟೈಮಲ್ಲಿ ನಾನು ಈ ಕಡೆ ಕೂತು ನೋಡ್ತಿದ್ದೆ. ನನಗೆ ಸಿಕ್ಕಾಬಟ್ಟೆ ನಗು. ಅವರು ಶ್ವೇತಾ ಚಂಗಪ್ಪ ಇಬ್ಬರು ತಿಂದಾಕೋರು, ಅಷ್ಟು ಚೆನ್ನಾಗಿತ್ತು. ಆಮೇಲೆ ಇದು ಅಂಥ ಅದರದ್ದು ಒಂದು ಎಪಿಸೋಡು, ಕೈದಿ ಈ ಥರ ಯಾವ ಪಾತ್ರ ಕೊಟ್ಟರು ಆ ಪಾತ್ರದಲ್ಲಿ ಅದಕ್ಕೆ ಒಂದು ಹೊಸ ಕಳೆ ತುಂಬಿ ಅದನ್ನು ನಗಿಸೋರು ಅವರು. ಮಸಣದ ಹೂ ಸಿನಿಮಾಗಿಂತ ಒಂದು ಸಾಕ್ಷಿ ಬೇಕು ಅವ್ರನ್ನ ಕಲಾವಿದೆ ಅಂತ ಒಪ್ಕೊಳ್ಳೋದಿಕ್ಕೆ. ಖಂಡಿತ. ನೋಡಿ, ಅವರು ಆಗ ಅವ್ರಿಗೆ 18 ವರ್ಷ ಇರಬೇಕು. ಅದರಲ್ಲೂ ಕೂಡ ಮುದ್ದಾಗಿ ಅದರಲ್ಲಿ ಹೆಂಗೆ ಕಾಣ್ತಿದ್ರು ಅಂದರೆ, ಒಂದು 14 ವರ್ಷದ ಹುಡುಗಿ ಥರ ಕಾಣ್ತಿದ್ರು. ಸೊ ಅದೊಂದು ಅವರಿಗೆ ವರ. ಅವರು ಏಜ್ ಕಾಣ್ತಿರ್ಲಿಲ್ಲ ಅವರಿಗೆ. ಅವರ ನಿಜವಾದ ಏಜ್ಗಿಂತ 20 ವರ್ಷ ಚಿಕ್ಕವರಾಗಿ ಕಾಣ್ತಿದ್ರು ಅವರು. ಅವ್ರು ಇತ್ತೀಚೆಗೆ ಕ್ಯಾನ್ಸರ್ ಪೀಡಿತರಾಗಿದ್ದರೂ ಕೂಡ ಅವರು ಒಂದು 30-35 ವರ್ಷ ಥರ ಕಾಣ್ತಿದ್ರು. ಅದು ಒಂದು ಇದು. ಆದರೆ ಏನು ಪ್ರಯೋಜನ, ಎಲ್ಲ ಇದ್ದು ಕೊನೆಗೆ ಅವರು ಹೋದ್ರಲ್ಲ. ಅವರು ಎಷ್ಟು ಕನಸುಗಳಿತ್ತು ಗೊತ್ತಾ ಅವರಿಗೆ, ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು. ಈಗ ಮಜಾ ಟಾಕೀಸ್ ಬಂದ ಮೇಲೆ ಅವರಿಗೆ ಒಂದು ಹೊಸ ಆಸೆ ಹುಟ್ಟಿತು ಅವರಲ್ಲಿ. ನಾನು ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡಬೇಕು, ಅದರಲ್ಲಿ ಡಿಫ್ರೆಂಟ್ ಶೇಡ್ ಇರುವಂಥದ್ದು ಪಾತ್ರ ಮಾಡಬೇಕು ಅಂತ ಅವರಿಗೆ ಆಸೆ ಇತ್ತು. ಆದರೆ ಆಸೆ ಹೋಗ್ತು, ಅಲ್ಲೇ ಕರಟಿ ಹೋಯ್ತಲ್ಲ. ಅದೆಲ್ಲ ನೆನೆಸ್ಕೊಂಡಾಗ ನಾವೇನೂ ಅಲ್ಲ ಅಂತ. ಇವತ್ತಿಗೂ ಮೆಟ್ರೋದಲ್ಲಿ ಅವರ ಧ್ವನಿ ಕೇಳ್ತೀವಿ ನಾವು. ನೀವು ಯಾವತ್ತಾದರೂ ಮೆಟ್ರೋ ಪ್ರಯಾಣ ಮಾಡಿದ್ದೀರಾ? ಅವರ ಧ್ವನಿ ಕೇಳಿದ್ದೀರಾ? ನಾನು ಮೆಟ್ರೋದಲ್ಲಿ ಆಗಾಗ ಹೋಗ್ತಾ ಇರ್ತೀನಿ, ತಿಂಗಳಿಗೆ 2-3 ಸಲ ಹೋಗ್ತಾ ಇರ್ತೀನಿ. ಆವಾಗೆಲ್ಲ ಅವ್ರ ಧ್ವನಿ ಕೇಳ್ತಾನೆ ಇರ್ತೀನಿ. ಇನ್ನು ಮುಂದೆ ಕೇಳಿದಾಗ ನೋವಾಗ್ಬೋದು. ಅಪರ್ಣ ಧ್ವನಿ ಒಂದು ಅಶರೀರವಾಣಿ ಈಗ, ಅದು ಅವರಿಲ್ಲ ಆ ಥರ. ಸರ್, ಎಲ್ಲರನ್ನೂ ಬಹಳ ಗೌರವದಿಂದ ಮಾತನಾಡಿಸ್ತಾ ಇದ್ರು. ಹಿರಿಯರು ಮಾತ್ರ ಅಲ್ಲ, ಕಿರಿಯರನ್ನು ಗೌರವದಿಂದ ಮಾತನಾಡಿಸುವಂಥ ಗುಣ ಅವರಲ್ಲಿ. ಹೌದೌದೌದು. ಅವರು ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತಿದ್ರು. ಒಂದು ರೀತಿಯಲ್ಲಿ ಅಣ್ಣ ಅವರ ಗುಣ ಅವರಲ್ಲಿತ್ತು. ಎಲ್ಲರನ್ನೂ ಗೌರವಿಸೋದು, ಎಲ್ಲರನ್ನೂ ಬಹುಚಂದ ಇದು ಮಾಡೋದು, ಯಾರಿಗೂ ಅವರು ನೋವು ಮಾಡ್ತಿರಲಿಲ್ಲ. ಆಮೇಲೆ ಸಿಟ್ಟು ಮಾಡ್ತಾನೆ ಇರಲಿಲ್ಲ ಅವರು. ಅವರಿಗೆ ನೋವಾದಾಗ ಸುಮ್ಮನೆ ಅನುಭವಿಸ್ಕೊಂಡು ಇರ್ತಿದ್ರು ಅಷ್ಟೇ. ಒಂಥರದಲ್ಲಿ ಗಟ್ಟಿಗಿತ್ತಿ ಅಂತ ಹೇಳ್ಬೋದಲ್ಲ. ಗಟ್ಟಿಗಿತ್ತಿ. ಮತ್ತು ಇದೆಲ್ಲ ತಿಳ್ಕೊಂಡ್ರೆ ಬೇರೆ ಹೆಣ್ಣುಮಕ್ಕಳಿಗೆ ಇದು ಆದರ್ಶ. ಯಾಕಂದರೆ ಹೆಣ್ಣುಮಕ್ಕಳು ಬೇಗ ಸ್ಪಂದಿಸ್ತಾರೆ, ಬೇಗ ರಿಯಾಕ್ಟ್ ಮಾಡ್ತಾರೆ.
ಅದೆಲ್ಲ ಅದಲ್ಲ. ಅಪರ್ಣ ಹೇಗಿದ್ದರು ಹಾಗೆ ನಾವಿರಬೇಕು ಅಂತ ಎಲ್ಲರೂ ತಿಳ್ಕೊಂಡ್ರೆ ಎಲ್ಲ ಒಂದು ರೀತಿಯಲ್ಲಿ ಗಟ್ಟಿ ಮನಸ್ಸು ಬರುತ್ತೆ. ಇತ್ತೀಚೆಗೆ ಒಂದಷ್ಟು ವಿಡಿಯೋಸ್ ಎಲ್ಲ ನೋಡಿದ್ವಿ. ಅಂದರೆ ಅವರು ಅನಾರೋಗ್ಯಕ್ಕೆ ಒಳಗಾದ ನಂತರವೂ ಕೂಡ ಅವ್ರು ಹೇರ್ ಕಟ್ ಮಾಡಿದ್ಮೇಲೆ ಎಲ್ಲನೂ ಕೂಡ ಆಗಲೂ ಕೂಡ ಅವರು ಅದೇ ರೀತಿಯಲ್ಲಿ ಅಂದರೆ ಖುಷಿಯಿಂದ ಸ್ನೇಹಿತರ ಜೊತೆ ಮಾತಾಡಿಕೊಂಡು ಯಾವತ್ತೂ ಕೂಡ ಅನಾರೋಗ್ಯ ಇದೆ ಅನ್ನೋದನ್ನು ಅವರು ತೋರಿಸ್ಕೊಂಡಿದ್ದೇ ಇಲ್ಲ. ಯಾವುದೋ ಫೋಟೋಸ್ ವಿಡಿಯೋಸ್ ಎಲ್ಲ ನೋಡಿದಾಗ ನಮ್ಗೆ ಹಾಗೆ ಅನಿಸುತ್ತೆ. ಹೌದೌದೌದು, ಅದು ಹೇಳಿದ್ನಲ್ಲ, ಅವರು ಎಲ್ಲ ಮುಚ್ಚಿಟ್ರು, ಯಾರಿಗೂ ಗೊತ್ತು ಮಾಡಲಿಲ್ಲ. ಅದು ಹೇಗೆ ಸಾಧ್ಯ? ಅದು ಕ್ಯಾನ್ಸರ್ ಅಂತ ಕಾಯಿಲೆಯಲ್ಲಿ ಹೇಳದೇ ಇರೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ನಮಗೆ ಇನ್ನೊಂದು ಆಶ್ಚರ್ಯದ ಸಂಗತಿ. ಇದು ನಿಜಕ್ಕೂ ಗ್ರೇಟ್ ಅಪರ್ಣ. ಸರ್, ಕೊನೆಯದಾಗಿ ನೀವು ಅವರನ್ನು ಕೊನೆ ಬಾರಿ ನೋಡಿದ್ದು, ಮಾತಾಡ್ಸಿದ್ದು? ಇತ್ತೀಚೆಗೆ ಅಂದರೆ 6 ತಿಂಗಳ ಹಿಂದೆ ಜನವರಿ 15ಕ್ಕೆ ಒಂದೇ ಫಂಕ್ಷನ್ನಲ್ಲಿ ಅವರು ನಿರೂಪಕಿಯಾಗಿದ್ದರು, ನಾನು ಅತಿಥಿಯಾಗಿದ್ದೆ. ಆವತ್ತು ನಾವು ಜೊತೆಯಲ್ಲಿ ತುಂಬ ಹೊತ್ತು ತಮಾಷೆ ಹರಟೆಗಳು. ಬಟ್ ಆವಾಗ ಅವರು ಕ್ಯಾನ್ಸರ್ ಪೀಡಿತ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಷ್ಟು ಸಲೀಸಾಗಿ ಮಾತಾಡ್ತಾಯಿದ್ರು. ಯಾಕಂದರೆ 6 ತಿಂಗಳ ಹಿಂದೆ ಅಂದರೆ 2 ವರ್ಷದಿಂದ ಅವರು ಕ್ಯಾನ್ಸರ್ ಆಗಿರೋದು ಗುಸು ಸುದ್ದಿ ಇತ್ತು, ಅದನ್ನು ನಾನು ನಂಬಲಿಲ್ಲ. ಆದರೆ 6 ತಿಂಗಳ ಹಿಂದೆ ಅಂದರೆ ಸ್ವಲ್ಪ ಆಲ್ಮೋಸ್ಟ್ ಹತ್ತತ್ರ ಫೈನಲ್ ಸ್ಟೇಜ್ ಅದು. ಆದರೂ ಕೂಡ ಅವರು ಮತ್ತು ಕೆಲಸ ಮಾಡ್ತಾಯಿದ್ರು, ಕೆಲಸದಲ್ಲಿ ಉತ್ಸಾಹ ಇತ್ತು ಅವರಿಗೆ. ಅವರು ಅಂದ್ಕೊಂಡಿರಲಿಲ್ಲ, ನಾವ್ಯಾರು ಅಂದ್ಕೊಂಡೇ ಇರಲಿಲ್ಲ ಹಿಂಗಾಗುತ್ತೆ. ಥ್ಯಾಂಕ್ ಯು ಸರ್. ಧನ್ಯವಾದ. ಇದಿಷ್ಟು ಕೂಡ ಅಪರ್ಣ ಅವರ ಜೊತೆಗಿನ ನೆನಪುಗಳನ್ನು ಹಂಚಿಕೊಂಡಂತಹ ವಿ ಮನೋಹರ್ ಅವರ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.